ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL 2024ನ ಬೆಸ್ಟ್ ಓಪನಿಂಗ್ ಪೇರು ಯಾವುದು, ಯಾವ ಟೀಮ್ಗಳಿಗೆ ಯಾರ್ಯಾರು ಓಪನ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅವರ ಟೀಮ್ಗೆ ಅನ್ನೋದನ್ನ ನೋಡೋಣ. ಜೊತೆಗೆ ರ್ಯಾಂಕಿಂಗ್ ವೈಸ್ ನೋಡೋಣ, ಯಾವ ಟೀಮಲ್ಲಿ ಇರೋವಂಥ ಓಪನರ್ಸು ಯಾವ ಪೊಸಿಷನ್ ತಗೊಂತಾರೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯದ ಪ್ರಕಾರ ನೀವು ಕಾಮೆಂಟಲ್ಲಿ ಹಾಕ್ಬೋದು. ನಿಮಗೆ ಯಾವ ಟೀಮು ಅನ್ನಿಸ್ತದೆ ಬೆಸ್ಟ್ ಓಪನಿಂಗ್ ಪೇರ್ ಇದೆ ಅಂತ. ಸೊ ನನ್ನ ಪ್ರಕಾರ ಬಾಟಮ್ ಇಂದ ಹೋಗ್ಬಿಡೋಣ, ಟಾಪ್ ಇಂದ ಹೋಗೋದು ಬೇಡ. ನಂಬರ್ 10 ನನ್ನ ಪ್ರಕಾರ KKRಗೆ ಯಾರು ಓಪನ್ ಮಾಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಕೊಂಡಿದೆ. KKRಗೆ ಜೇಸನ್ ರಾಯ್ ಜೊತೆಗೆ ರಮಾನುಲ್ಲಾ ಗುರ್ಬಾಜ್ ಓಪನ್ ಮಾಡ್ತಾರೆ ಅಥವಾ ಶ್ರೇಯಸ್ ಅಯ್ಯರ್ ಓಪನ್ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಅಂತ ಹುಟ್ಕೊಂಡಿದೆ. ಶ್ರೇಯಸ್ ಅಯ್ಯರ್ ಓಪನ್ ಮಾಡ್ತಾರೆ ನನ್ನ ಪ್ರಕಾರ ಬೆಟರ್ ಆಗಿರುತ್ತೆ, ಯಾಕಂದ್ರೆ ಅವ್ರಿಗೆ ಮಿಡ್ಲ್ ಆರ್ಡರ್ಲಿ ಆಡುವಂಥ ಪ್ಲೇಯರ್ಸ್ಗಳು ಇದ್ದಾರೆ. ರಿಂಕು ಸಿಂಗ್ ಇದ್ದಾರೆ, ನಿತೀಶ್ ರಾಣಾ ಇದ್ದಾರೆ, ಇನ್ನೂ ಸುಮಾರು ಜನ ಪ್ಲೇಯರ್ಸ್ಗಳಿದ್ದಾರೆ. ಬಟ್ ಇಲ್ಲಿ ಓಪನಿಂಗ್ ಸ್ಟಾರ್ಟ್ ಒಂದು ಸ್ವಲ್ಪ ವೇಕೆಂಟ್ ಆಗಿದೆ. ಇಲ್ಲಿ ಇಬ್ಬರು ರಮಾನುಲ್ಲಾ ಗುರ್ಬಾಜ್ನ ಜೊತೆಗೆ ಜೇಸನ್ ರಾಯ್ನ ಹಾಕ್ಬಿಡ್ತು ಅಂದ್ರೆ ಇಲ್ಲಿ ಎರಡು ಓವರ್ಸೀಸ್ ಸ್ಲಾಟ್ ಫಿಟ್ ಆಗಿ ಹೋಗ್ಬಿಡ್ತವೆ. ಬಟ್ ಆದ್ರೆ ನನ್ನ ಪ್ರಕಾರ ಇವ್ರು ಆಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡು ಶ್ರೇಯಸ್ ಅಯ್ಯರ್ ಜೊತೆಗೆ ಜೇಸನ್ ರಾಯ್ ಅಷ್ಟೊಂದೇನು ಹೆವಿ ಕನ್ವಿನ್ಸಿಂಗ್ ಆಗಿ ಏನಿಲ್ಲ ಸದ್ಯದ ಮಟ್ಟಿಗೆ, ಹೊಸ ಪೇರ್ ಆಗಿರೋದ್ರಿಂದ ಸೊ ಕ್ಯೂರಿಯಾಸಿಟಿ ಅಂತ ಇದೆ ಹೆಂಗ್ ಆಡ್ತಾರೆ ಅಂತ. ಅದಕ್ಕೆ ನಂಬರ್ 10th ಸ್ಲಾಟ್ನ ಇಟ್ಟಿದ್ದೀನಿ. ಇನ್ಫ್ಯಾಕ್ಟ್ ರಮಾನುಲ್ಲಾ ಗುರ್ಬಾಜ್ ಇವ್ರ ಜೊತೆಗೆ ಆಡಿದ್ರು, ಜೇಸನ್ ರಾಯ್ ಜೊತೆಗೆ ಆಡಿದ್ರು ಕೂಡ ನಂಬರ್ 10th ಸ್ಲಾಟಲ್ಲಿ ಇಡ್ತೀನಿ. ಯಾಕಂದ್ರೆ ಅಂತ ಪುಡಾಂಗ್ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ಇವರು ಆಡಿರುವಂಥ IPL ಮ್ಯಾಚ್ಗಳಲ್ಲಿ ಏನು ಕೊಟ್ಟಿಲ್ಲ, ಅಂದರೆ ಜೊತೆಗೂ ಕೂಡ ಕೊಟ್ಟಿಲ್ಲ. ಪಾರ್ಟ್ನರ್ಶಿಪ್ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರು ಆಡಿರಬೇಕು, ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರಬೇಕು. ಆ ವಿಚಾರದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇರೋದು. ನಂಬರ್ 9 ನಾನು ತಗೊಂತೀನಿ SRH ಟ್ರೇವರ್ಸ್ ಹೆಡ್ ಮತ್ತು ಮಯಾಂಕ್ ಅಗರ್ವಾಲ್ ಅವರು ಆಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ಇವರಿಬ್ಬರು ಆಡ್ತು ಅಂದರೆ ಬೆಟರ್ ಆಗಿರುತ್ತೆ, ಯಾಕಂದರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಓಪನಿಂಗ್ ಪೇರ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನೇ ವರ್ಕೌಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಪ್ರಾಬಬ್ಲಿ ಇವರು ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವ್ರು ಅಷ್ಟೊಂದೇನು ಆಡಿಲ್ಲ ಅಂದರೆ ಓಪನಿಂಗ್ ಸ್ಟಾರ್ಟಲ್ಲಿ, ಇವಾಗ ಬೇರೆ ಹೊಸ್ದಾಗಿ ಬೇರೆ ಬಂದಿರೋದ್ರಿಂದ. ಇನ್ಫ್ಯಾಕ್ಟ್ ಇವ್ರು ಲಾಸ್ಟ್ ಇಯರ್ ಬಂದರು, ಇವ್ರು ಈ ಇಯರ್ ಬಂದಿದ್ದಾರೆ. ಸೊ ಹೊಸ್ದಾಗಿರೋದ್ರಿಂದ ನಾನು 9ನೇ ಸ್ಥಾನ ಕೊಡ್ತಾ ಇದ್ದೀನಿ. ಇವರು ಪರವಾಗಿಲ್ಲ, ಅವರು ಒಂದು ಚೆನ್ನಾಗಿ ಆಡ್ಬೋದು, ಅವ್ರಿಗಿನ್ನ ಸ್ವಲ್ಪ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸ್ತಿದೆ. ನಂಬರ್ 8 ಇಟ್ ವಿಲ್ ಬಿ ರೋಹಿತ್ ಶರ್ಮಾ ಅಂಡ್ ಇಶಾನ್ ಕಿಶಾನ್ ಅಂತ ಅನ್ನಿಸ್ತಾ ಇದೆ ನನಗೆ. ಇದು ಕೂಡ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ರೋಹಿತ್ ಶರ್ಮಾ ಆಗಲಿ ಜೊತೆಗೆ ಇಶಾನ್ ಕಿಶಾನ್ ಆಗಲಿ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ನ ರೀಸೆಂಟ್ ಟೂರ್ನಮೆಂಟ್ಸ್ಗಳಂತೂ ಕೊಟ್ಟಿಲ್ಲ. ಎಲ್ಲೋ ಒಂದೆರಡು ಮ್ಯಾಚ್ನ ಆಡ್ತಾರೆ, ಎಲ್ಲ ಮ್ಯಾಚ್ನು ಕನ್ಸಿಸ್ಟೆಂಟಾಗಿ ಇವರಿಂದ ಬೆಂಕಿ ಪಾರ್ಟ್ನರ್ಶಿಪ್. ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಅವರ ಮಿಡ್ಲ್ ಆರ್ಡರ್ನೇ ಲಾಸ್ಟ್ ಟೈಮ್ ಎಲ್ಲ ಬೇಜಾನ್ ಕ್ಲಿಕ್ ಆಗಿದ್ದು, ಅವರ ಟಾಪ್ ಆರ್ಡರ್ ಎಲ್ಲ ಮ್ಯಾಚ್ನು ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತ ಅಲ್ಲ. ಇವ್ರು ಔಟ್ ಆಗ್ತಾರೆ ಬೇಗ, ಇಲ್ಲಾಂದರೆ ಅವ್ರು ಔಟ್ ಆಗ್ತಾರೆ ಬೇಗ. ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಮಧ್ಯೆ ಅಷ್ಟೊಂದು ಕೋಆರ್ಡಿನೇಷನ್ ಬೌಂಡ್ ಕಾಣಿಸ್ತಾ ಇಲ್ಲ ನಮಗೆ. ಸೊ ಈ ಸೀಸನ್ ಗೊತ್ತಿಲ್ಲ ಏನು ಆಗುತ್ತೆ ಅಂತ. ಜಾಸ್ತಿ ಪಾರ್ಟ್ನರ್ಶಿಪ್ ಇವ್ರದ್ದೇನು ಬಿಲ್ಡ್ ಆಗಿಲ್ಲ. ಓಪನಿಂಗ್ ಸ್ಟಾರ್ಟಲ್ಲಿ ಆಡಿದ್ದಾರೆ, ಬಟ್ ಪಾರ್ಟ್ನರ್ಶಿಪ್ ಇವ್ರದ್ದೇನು ಜಾಸ್ತಿ ಬಿಲ್ಡ್ ಆಗಿಲ್ಲ. ಎಲ್ಲೋ ಒಂದೊಂದು ಮ್ಯಾಚ್ ಮಾತ್ರ ಆಡಿರೋದ್ರಿಂದ ನನ್ನ ಪ್ರಕಾರ ಇವರು 8th ಸ್ಲಾಟಲ್ಲಿ ಇರ್ತಾರೆ, ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶಾನ್. ನಂಬರ್ 7 ಇಟ್ ವಿಲ್ ಬಿ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಒಳ್ಳೆ ಕಾಂಬಿನೇಷನ್ ಅಂತೂ ಇದೆ, ನೋಡ್ಬೇಕಷ್ಟೇ. ಓಪನಿಂಗ್ ಸ್ಲಾಟ್ ಇನ್ ಕೇಸ್ ಇವರು ಆಡಿದ್ರು ಅಂತ ಅಂದರೆ ಹೆಂಗೆ ಇರುತ್ತೆ ಅಂತ. ಡೇವಿಡ್ ವಾರ್ನರ್ ಅಂತೂ 100% ಓಪನ್ ಮಾಡ್ತಾರೆ, ಬಟ್ ಮಿಚೆಲ್ ಮಾರ್ಷ್ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಇವ್ರು ಓಪನ್ ಮಾಡ್ತಾರೆ ಅಥವಾ ಬೇರೆ ಯಾರ ಕೈಲಾನ ಓಪನ್ ಮಾಡಿಸ್ತಾರ, ಇವ್ರು ಮಿಡ್ಲ್ ಆರ್ಡರ್ಲಿ ಆಡ್ತಾರ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಬಟ್ ನನ್ನ ಪ್ರಕಾರ ಇವರಿಬ್ರು ಓಪನ್ ಮಾಡ್ತಾರೆ ಬೆಟರ್ ಆಗಿರುತ್ತೆ. ಆಸ್ಟ್ರೇಲಿಯನ್ ಪೇರು ಏನೋ ಒಂಥರ ಧ್ವಂಸ ಗಿಂಸ ಮಾಡೋ ಥರ ಕಾಣಿಸ್ತಿದೆ, ರೀಸೆಂಟಾಗಿ ಬೇರೆ ಫಾರ್ಮಲ್ಲಿ ಇರೋದ್ರಿಂದ ಕಾದು ನೋಡಬೇಕು ಅಷ್ಟೇ. ಇವ್ರಿಗೆ 7th ಸ್ಲಾಟ್ನ ಕೊಡ್ತೀನಿ. ಏನೋ 7th ಸ್ಲಾಟ್ ಅಂತ ಕೇಳಿದ್ರೆ ಇವರು ಅಷ್ಟೇ ಆಡಿದರೆ ಇಲ್ಲ ಅಂತಲ್ಲ ಓಪನಿಂಗ್ ಸ್ಲಾಟಲ್ಲಿ, ಬಟ್ ಅಂತ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ನ ಕೊಡೋದಕ್ಕಾಗಿಲ್ಲ. ಡೇವಿಡ್ ವಾರ್ನರ್ ಕೊಟ್ಟಿದ್ದಾರೆ IPL ಅಲ್ಲಿ, ಬಟ್ ಮಿಚೆಲ್ ಮಾರ್ಷ್ ಅಷ್ಟೊಂದು ಇನ್ನೂ ಪ್ರೂವನ್ ಆಗಿಲ್ಲ ಇನ್ನು. ಸೊ ಅದರಿಂದ ಇಲ್ಲಿ ಒಬ್ಬರು ಒಂದು ಸ್ವಲ್ಪ ಕಮ್ಮಿ ಅಂದರೆ ಇನ್ನೊಬ್ಬರು ಒಂದು ಸ್ವಲ್ಪ ಜಾಸ್ತಿ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಇಬ್ಬರು ಒಂಥರ ಸಮಬಲವಾಗಿ ತೂಗುವಂಥ ಪ್ಲೇಯರ್ಸ್ಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಂಬರ್ 7th ಸ್ಲಾಟ್ ನಾನು ಕೊಡ್ತಾ ಇದ್ದೀನಿ BC ಅವರಿಗೆ. ನಂಬರ್ 6th ಸ್ಲಾಟ್ನ ಕೊಡ್ತೀನಿ ನಾನು GTಲಿ ಓಪನ್ ಮಾಡ್ತಾರೆ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಲು ಲಾಸ್ಟ್ ಸೀಸನ್ ಸಾಕಾತ್ ಫಾರ್ಮಲ್ಲಿ ಕಾಣಿಸಿದ್ರು. ಸಾಯಿ ಸುದರ್ಶನ್ ಕೂಡ ಮಸ್ತ್ ಫಾರ್ಮಲ್ಲಿ ಕಾಣಿಸಿದ್ರು, ಮಿಡ್ಲ್ ಆರ್ಡರ್ ಕೂಡ ಆಡಿದ್ರು ಸಾಯಿ ಸುದರ್ಶನ್. ಈ ಸೀಸನ್ ನನ್ನ ಪ್ರಕಾರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಪ್ರಕಾರ ಇವ್ರು ಓಪನ್ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಓಪನಿಂಗ್ ಸ್ಲಾಟಲ್ಲಿ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ದಾರೆ ಸಾಯಿ ಸುದರ್ಶನ್. ಸೊ ಅದರಿಂದ ನನ್ನ ಪ್ರಕಾರ ಇವರಿಬ್ರು ಓಪನ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ನಂಬರ್ 6th ಸ್ಲಾಟ್ನ ಇವ್ರು ನಮ್ಗೇನೋ ಮಾಡ್ತಾರೆ ಅಂದರೆ GT ಏನೋ ಮಾಡ್ತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಅದಕ್ಕೋಸ್ಕರ ನಂಬರ್ 6th ಸ್ಲಾಟ್ನ ಕೊಡ್ತಿದ್ದೀನಿ. ನಂಬರ್ 5 ಇಟ್ ವಿಲ್ ಬಿ ಶಿಖರ್ ಧವನ್ ಅಂಡ್ ಜಾನಿ ಬ್ಯಾರ್ಸ್ಟೋ ಓಪನ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಅಥವಾ ಬೇರೆ ಯಾರನ್ನಾರ ಆಡಿಸ್ತಾರೋ ಅಂತ. ಲಾಸ್ಟ್ ಸೀಸನ್ ಅಂತೂ ಒಂಥರ ಏನೇನೋ ಕಲ್ಗಚ್ ಮಾಡ್ಕೊಂಡ್ಬಿಟ್ಟಿದ್ರು, ಯಾರ್ಯಾರನೋ ತೊಗೊಂಬಂದು ಆಡಿಸಿದ್ರು. ಪ್ರಪ್ಸಿಮ್ರಾನ್ ಸಿಂಗ್ ಅಂತೆ, ಇನ್ನು ಯಾರ್ಯಾರನೋ ತೊಗೊಂಬಂದು ಆಡಿಸ್ತಾ ಇರೋ ಶಿಖರ್ ಧವನ್ ಜೊತೆಗೆ. ಶಿಖರ್ ಧವನ್ ಅಂತೂ ಪಕ್ಕ ಇರ್ತಾರೆ. ಇಲ್ಲಿ ಜಾನಿ ಬ್ಯಾರ್ಸ್ಟೋ ಏನಾದ್ರು ಕ್ಲಿಕ್ ಆಯಿತು ಅಂದರೆ, ಓಪನಿಂಗ್ ಸ್ಟಾರ್ಟ್ ರೀಸೆಂಟಾಗಿ ಅಷ್ಟೊಂದು ಕ್ಲಿಕ್ ಆಗ್ತಿಲ್ಲ ಜಾನಿ ಬ್ಯಾರ್ಸ್ಟೋ ಅವರು. ಇಲ್ಲೇನೋ ಕ್ಲಿಕ್ ಆಯಿತು ಅಂತಾನೆ, ಮುಂಚೆ ಸನ್ರೈಸ್ ಹೈದರಾಬಾದ್ಗೆ ಆಡ್ತಿದ್ರಲ್ಲ ಆ ಥರ ಏನಾದ್ರು ಆಡ್ತು ಅಂತಾನೆ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡು ಇವರಿಗೆ ನಂಬರ್ 5th ಸ್ಲಾಟ್ನ ಕೊಡ್ತಾ ಇದ್ದೀನಿ. ಧವನ್ ಅಂತೂ ಪ್ರೂವ್ ಮಾಡ್ತಾನೆ ಇರ್ತಾರೆ ಎಲ್ಲ ಸೀಸನ್ ಕೂಡ. ಇಲ್ಲಿ ಪ್ರೂವ್ ಮಾಡ್ಕೋಬೇಕಾದ್ರೆ ಜಾನಿ ಬ್ಯಾರ್ಸ್ಟೋಸ್ನೇ ಕಾದ್ ನೋಡೋಣ ಏನಾಗುತ್ತೆ ಅಂತ. ನಂಬರ್ 4th ಸ್ಲಾಟ್ ನಾನು ಕೊಡ್ತೀನಿ
CSKಗೆ ಋತುರಾಜ್ ಗಾಯಕ್ವಾಡ್ ಮತ್ತು ಡೆವಾನ್ ಕಾನ್ವೆ ಡೆಡ್ಲಿ ಕಾಂಬಿನೇಷನ್, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನು ನನ್ನ ಪ್ರಕಾರ ಬೆಟರ್ ಆಗಿನೇ ಇರುತ್ತೆ. ಇವರು ಒಂದೊಂದು ಮ್ಯಾಚ್ ಸಾಕಾದಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಮ್ಯಾಚು ಬೇಗ ಒಬ್ಬೊಬ್ರು ಔಟ್ ಆಗಿದ್ದಾರೆ. ಏನು ಎಲ್ಲ ಮ್ಯಾಚನ್ನು ಕನ್ಸಿಸ್ಟೆಂಟಾಗಿ ಮಸ್ತ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲ್ಲ, ಲಾಸ್ಟ್ ಸೀಸನ್ ಬಗ್ಗೆ ಮಾತಾಡ್ತಿರೋದು ನಾನು. ಪರವಾಗಿಲ್ಲ, ಚೆನ್ನಾಗಿ ಆಡಿದರೆ, ಡಿಸೆಂಟಾಗಿ ಮಸ್ತಾಗಿ ಆಡಿದರೆ. ಸೊ ಇವರ ಪಾರ್ಟ್ನರ್ಶಿಪ್ ಮೇಲೆ ನನಗೆ ನಂಬಿಕೆ ಇರೋದಕ್ಕೋಸ್ಕರ 4th ಸ್ಲಾಟ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಏನ್ಗರು ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮನ ಹಿಂಗೆ ಇಟ್ಬಿಟ್ಟಲ್ಲ, 8ನೇ ಸ್ಥಾನಕ್ಕೆ ಇಟ್ಬಿಟ್ಟಲ್ಲ. ಹೌದು, ನೀವು ಸ್ಟ್ಯಾಟ್ಸ್ನೆಲ್ಲ ತೆಗೆದ್ಬಿಟ್ಟು ನೋಡಿ ಇವ್ರ ಪಾರ್ಟ್ನರ್ಶಿಪ್ ಯಾವ ರೇಂಜಿಗೆ ಜಾಸ್ತಿ ಮ್ಯಾಚ್ನೇ ಆಡಿದ್ದಾರೆ, ಯಾವ ರೇಂಜಿಗೆ ಬೆಳೆದಿದೆ ಅಂತ. ಸೊ ನಿಮಗೆ ಸ್ಟ್ಯಾಟ್ಸು ಕೂಡ ಸಿಗೋದಿಲ್ಲ ನಿಮಗೆ. ಓಕೆ, ಇವಾಗ 3rd ಸ್ಲಾಟ್ಗೆ ಹೋಗ್ಬಿಡೋಣ. LSGಯಲ್ಲಿ ನನ್ನ ಪ್ರಕಾರ KL ರಾಹುಲ್, ಅದು ಓದು ಹೇಳಿದ್ದೀನಿ ನಾನು, KL ರಾಹುಲ್ ಮಿಡ್ಲ್ ಆರ್ಡರ್ಲಿ ಬರುವಂಥ ಸಾಧ್ಯತೆ ಈ ವರ್ಷ ಕಾಣಿಸ್ತಿದೆ ಅಂತ. ಬಟ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ವಲ್ಲ, ಅದಕ್ಕೋಸ್ಕರ KL ರಾಹುಲಲ್ಲಿ ಇವಾಗ ಓಪನ್ ಮಾಡ್ಸೋಣ ಸದ್ಯ ಮಟ್ಟಿಗೆ. ಅವರು ಹೇಳಿದಾಗ ಅಫಿಷಿಯಲಿ ಕನ್ಫರ್ಮ್ ಮಾಡಿದಾಗ ಮಿಡ್ಲ್ ಆರ್ಡರ್ಲಿ ಆಡ್ತೀನಿ ಅಂತ, ಅವಾಗ ಬೇಕಾದ್ರೆ ನಿರ್ಧಾರ ಮಾಡೋಣ. KL ರಾಹುಲ್ ಜೊತೆಗೆ ಕ್ವಿಂಟನ್ ಡಿ ಕಾಕ್ ಅಥವಾ ಕೈಲ್ ಮೇಯರ್ಸ್ ಓಪನ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಇವರು ಕೂಡ ಡೆಡ್ಲಿ ಕಾಂಬಿನೇಷನು, ಸುಮಾರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ. ಕ್ವಿಂಟನ್ ಡಿ ಕಾಕ್ ಜೊತೆಗೂ ಮಾಡಿದ್ದಾರೆ, ಜೊತೆಗೆ ಕೈಲ್ ಮೇಯರ್ಸ್ ಜೊತೆಗೂ ಕೂಡ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ KL ಮತ್ತೆ ಕ್ವಿಂಟನ್ ಡಿ ಕಾಕ್ ಓಪನ್ ಮಾಡ್ತು ಅಂದ್ರೆ ಇದು ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಅನ್ಕೊಂತೀನಿ. ನಂಬರ್ 3rd ಸ್ಲಾಟ್ ಕೊಡ್ತೀನಿ. ನಂಬರ್ 2nd ಸ್ಲಾಟ್ ನನ್ನ ಪ್ರಕಾರ ಯಶಸ್ವಿ ಜಾಯ್ಸ್ವಾಲ್ ಅಂಡ್ ಜಾಸ್ ಬಟ್ಲರ್ಗೆ ಕೊಡ್ತೀನಿ. ಲಾಸ್ಟ್ ಸೀಸನು ಬಟ್ಲರ್ ಅಷ್ಟೊಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಬಟ್ ಜಾಯ್ಸ್ವಾಲ್ ಲಾಸ್ಟ್ ಸೀಸನ್ ಬೂಮ್ ಅಂತ ಇದ್ದಿದ್ರು. ಈ ಸೀಸನ್ ಬಟ್ಲರ್ ಒಂದು ಸ್ವಲ್ಪ ಏನಾದ್ರು ಕೈ ಜೋಡಿಸ್ತೀವಿ ಜೊತೆಗೆ, ಅಂದರೆ ಬಟ್ಲರು ಲಾಸ್ಟ್ ಸೀಸನ್ ಮಾತ್ರ ಒಂದು ಸ್ವಲ್ಪ ಡಿಮ್ಗೆ ಹೋಗ್ಬಿಟ್ಟಿದ್ರು. ಮಿಕ್ಕಂಥ ಸೀಸನ್ಗಳೆಲ್ಲ ಪುಡಾಂಗ್ ಪರ್ಫಾರ್ಮೆನ್ಸ್ನೇ ಕೊಟ್ಟಿದ್ರೆ ಜಾಸ್ ಬಟ್ಲರ್ ಅವರು. ಸೊ ಅವ್ರು ಲಾಸ್ಟ್ ಸೀಸನ್ ಕೊಟ್ಟಿದ್ರು 4 ಸೆಂಚುರಿ 5 ಸೆಂಚುರಿ ಎಲ್ಲ 4 ಸೆಂಚುರಿ 5 ಸೆಂಚುರಿ ಹೊಡೆದಿಲ್ಲ ಒಂದು ಸೀಸನಲ್ಲಿ, 4 ಸೆಂಚುರಿ ಅಂತ ಅನ್ಕೊಂಡಿದ್ರು. ಓಕೆ, 4 ಸೆಂಚುರಿ ಹೊಡೆದಿಲ್ಲ. ಆ ಥರ ಏನಾದ್ರು ಪುಡಾಂಗ್ ಪರ್ಫಾರ್ಮೆನ್ಸ್ ಬಂತು ಅಂತ ಅಂದರೆ ಜಾಸ್ ಬಟ್ಲರ್ ಎಲ್ಲೋ ಹೋಗ್ಬಿಡ್ತಾರೆ. ಸೊ ನನ್ನ ಪ್ರಕಾರ ಇವ್ರು ಕಾನ್ಫಿಡೆನ್ಸ್ ಕೊಡ್ತಾರೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನು ಇವರೇ ಓಪನ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ಯಾವುದು ನಂಬರ್ 1 ಸ್ಲಾಟ್ ಫ್ಯಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ. ಲಾಸ್ಟ್ ಸೀಸನ್ ಮೆಜಾರಿಟಿ ಆಫ್ ದ ರನ್ಸು ಪಾರ್ಟ್ನರ್ಶಿಪ್ ಓಪನಿಂಗ್ ಸ್ಲಾಟಲ್ಲಿ ಬಿಲ್ಡ್ ಮಾಡಿದ್ದಾರು ಅಂತಂದ್ರೆ ಫ್ಯಾಫ್ ಮತ್ತು ವಿರಾಟ್ ಕೊಹ್ಲಿ, ನಾನ್ ಅದರ್ ದ್ಯಾನ್. ಸೊ ಅದರಿಂದ ಇವ್ರ ಹೆಸರನ್ನ ತಗೊಳ್ಳೇಬೇಕಾಗಿರೋ. ಲಾಸ್ಟ್ ಸೀಸನ್ ಮಸ್ತಾಗಿ ಪರ್ಫಾರ್ಮ್ ಮಾಡೋದು, ಬೇರೆ ಎಲ್ಲ ಓಪನರ್ಸ್ಗೆ ಕಂಪೇರ್ ಮಾಡ್ತು ಅಂದರೆ ಫ್ಯಾಫ್ ಮತ್ತು ವಿರಾಟನೇ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದು. ಅದರಿಂದ ನಮ್ಮ RCB ಅಂತೂ ಮೇಲ್ಗಡೆ ಇದ್ದೇ ಇರುತ್ತೆ. ನಮ್ಮ RCB ಹೇಳ್ತಿದ್ದೀನಿ ನಾನು ಟಾಪ್ ಹೆವಿ ಅಂತ. ಟಾಪ್ 4-5 ನಮ್ಮದು ಹೆವಿ, ಅದಾದ್ಮೇಲೆ ಕೆಳಗಡೆ ಎಲ್ಲ ನಮ್ಮದು ಒಂಥರ ಎಕ್ಸ್ಪೋಸ್ ಆಗೋಗ್ಬಿಡುತ್ತೆ. ಹೆಂಗೆ ಬೇಕೋ ಹಂಗಿದೆ ನಮ್ಮದು ಟಾಪ್. ಬಾಟಮ್ ಹೆಂಗೋ ಇದೆ ನಮ್ಮದು. ಟಾಪ್ ಮಾತ್ರ ಕ್ಲಿಯರ್ ಕಟ್ ಆಗಿದೆ, ಇಲ್ಲ ಗುರು ಇವ್ರು ಹಿಂಗಾಡ್ತಾರೆ ಹಂಗಾಡ್ತಾರೆ ಅಂತ ಪರ್ಫೆಕ್ಟ್ ಆಗಿದೆ. ಎಸ್ಪೆಷಲಿ ನಮ್ಮ ಟಾಪ್ ಆರ್ಡರ್ ಓಪನಿಂಗ್ ಸ್ಲಾಟ್ ಅಂತೂ, ಓಪನಿಂಗ್ ಸ್ಲಾಟಲ್ಲೇ ಸುಮಾರು ರನ್ಸ್ಗಳು ನಮ್ಮ RCBಗೆ ಲಾಸ್ಟ್ ಸೀಸನ್ ಬಂದಿದ್ದು. ಇನ್ಫ್ಯಾಕ್ಟ್ ಟಾಪ್ ಆರ್ಡರ್ ಟಾಪ್ 3-4 ಮಸ್ತ್ ರನ್ಸ್ಗಳು ಬಂದಿದ್ದು ನಮಗೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಿಮ್ಮ ಹಾನೆಸ್ಟ್ ಅಭಿಪ್ರಾಯದ ಪ್ರಕಾರ ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ನ ತಗೊಳ್ಳಿ. ಜೊತೆಗೆ ನಿಮಗೆ ಕರೆಂಟ್ಲಿ ಏನನ್ನಿಸ್ತಿದೆ, ಟಾಪ್ ಓಪನಿಂಗ್ ಪೇರ್ ಯಾವ ಟೀಮ್ದು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ನಮ್ಮ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅಲ್ಲಿ ಅಪ್ಡೇಟ್ಸು ಬೇಗನೆ ಬರ್ತಾ ಇರುತ್ತೆ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಕೋಬೋದು, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್. ಹಂಗೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ, ಎಲ್ಲಾನು ಮಾಡ್ಬಿಟ್ಟು ಆಮೇಲೆ ಇದನ್ನು ಸಬ್ಸ್ಕ್ರೈಬ್ ಆಗದಂಗೆ ಹೋಗ್ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಸ್ಟಾರ್ ಲೈಕ್ ಮಾಡ್ಕೊಳ್ಳಿ, ಟಕಾರ ಸಿಗೋಣ, ಬಾ.